ಆಗೇನಾಯ್ತು ಅಂತ ಹೇಳಿದ್ರೆ, ಒಬ್ಬ ಈ ಕಾಪಾಲಿಕ ಅಂದ್ರೆ ಮಾಟ ಮಂತ್ರ ಮಾಡುವವರು, ಅವರಲ್ಲಿ ಭದ್ರಕಾಳಿಯ ಆರಾಧನೆಯನ್ನ ಮಾಡ್ತಾ ಇದ್ರು. ಆ ಭದ್ರಕಾಳಿಯ ಆರಾಧನೆಗೆ ಒಂದು ನರಬಲಿ ಕೊಡಬೇಕಾಗಿತ್ತು. ಯಾರಿದ್ದಾರೆ ಅಂತ ಬಲಿಗೆ ಯೋಗ್ಯವಾಗಿರುವಂತಹ ಮನುಷ್ಯ ಯಾರಿದ್ದಾನೆಂತ ಹುಡ್ಕೊಂಡು ಬರ್ತಾ ಇದ್ದಾರೆ. ನೋಡಿದ್ರಿ ಇವನನ್ನ, ಭರತನನ್ನ, ಬಹಳ ಖುಷಿಯಾಯಿತು. ಒಳ್ಳೆ ದಷ್ಟಪುಷ್ಟವಾಗಿದ್ದಾನೆ, ಎಲ್ಲಿಯೂ ಸ್ವಲ್ಪವೂ ಊನವೇ ಇಲ್ಲ. ಇವನು ನಮ್ಮ ಭದ್ರಕಾಳಿಗೆ ಸರಿಯಾದಂತಹ ಬಲಿ ಅಂತ ಲೆಕ್ಕಾಚಾರ ಮಾಡಿ ಬಾರೋ ಅಂತ ಕರೆದ್ರು. ಸರಿ, ಹೊರಟೆ ಬಿಟ್ಟ. ಅಲ್ಲ, ಕಡೆಗೆ ಎಲ್ಲಿಗಾದ್ರೂ ಅಂತ ಕೇಳಬೇಕೋ ಬೇಡವೋ, ಅದು ಇಲ್ಲ. ಕರೆದು ಕೂಡಲೇ ಹೊರಟೆ ಬಿಟ್ಟ. ಸೀದಾ ಕರ್ಕೊಂಡು ಹೋದ್ರು. ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು. ಯಾಕೆ ಮಾಡಿಸ್ತಾ ಇದ್ದೀರಿ? ಪ್ರಶ್ನೆ ಇಲ್ಲ. ಕರ್ಕೊಂಡು ಬಂದು ಬಲಿ ಕಲ್ಲಿನ ಹತ್ರ ನಿಲ್ಲಿಸಿದ್ರು. ಯಾಕೆ ನಿಲ್ಲಿಸ್ತಾ ಇದ್ದೀರಿ? ಪ್ರಶ್ನೆ ಇಲ್ಲ. ಕುತ್ತಿಗೆಯನ್ನ ಆ ಬಲಿಕಲ್ ಮೇಲೆ ಇಡ್ಲಿಕ್ಕೆ ಹೇಳಿದ್ರು. ಇಟ್ಟೇ ಬಿಟ್ಟ. ಯಾಕೆ? ಪ್ರಶ್ನೆ ಏನಂದ್ರು ನೋಡಿ, ಒಂದೊಮ್ಮೆ ಪ್ರಾಣಿಗಳಿಗಾದ್ರೂ ಬಲಿ ಕೊಡ್ಲಿಕ್ಕೆ ಬರಬೇಕಾದ್ರೆ ನಾವು ನಡುಗ್ಲಿಕ್ಕೆ ಶುರು ಮಾಡ್ತೇವೆ, ಒದ್ದಾಡ್ಲಿಕ್ಕೆ ಶುರು ಮಾಡ್ತೇವೆ. ಇವನಿಗೆ ಏನಿಲ್ಲ, ಆರಾಮಾಗಿ ತಲೆಯನ್ನು ಆ ಕಾಪಾಲಿಕ ಕತ್ತಿಯನ್ನೆತ್ತಿ ಭರತನನ್ನ ಕೊಲ್ಲಬೇಕು ಅಂತ ಮೇಲೆ ಕೆತ್ತಿದ್ದಾನೆ. ಭದ್ರಕಾಳಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂತ. ಅಯ್ಯೋ, ಇಂಥ ಮಹಾತ್ಮನನ್ನ ಕೊಲ್ತಾ ಇದ್ದಾರಲ್ವ. ಯಾಕಂದ್ರೆ ದೇಹದ ಮೇಲೆ ಅಭಿಮಾನವನ್ನೇ ತ್ಯಾಗ ಮಾಡಿ ಒಳಗಿನಿಂದ ಸದಾ ದೇವರ ಚಿಂತನೆಯಲ್ಲಿರುವ ಈ ಮಹಾತ್ಮನನ್ನ ಕೊಳ್ತಾ ಇದ್ದಾರಲ್ವಾ ಅಂತ ಹೇಳಿ ಅವಳಿಗೆ ಸಹಿಸ್ಲಿಕ್ಕೆ ಸಾಧ್ಯವಾಗದೆ ಭದ್ರಕಾಳಿ ತಾನು ಆ ಪ್ರತಿಮೆಯ ಒಳಗಿಂದ ಹೊರಗೆ ಬಂದು ಆ ಕಾಪಾಲಿಕನ ಕೈಯಲ್ಲಿದ್ದ ಖಡ್ಗವನ್ನೇ ತಾನು ತಗೊಂಡು ಎಲ್ಲಾ ಕಾಪಾಲಿಕರ ತಲೆಯನ್ನೇ ತಾನು ಚೆಂಡಾಡಿಬಿಟ್ಲು. ನೋಡ್ತಾ ಇದ್ದಾನೆ ಜಡಭರತ. ಆಗ್ಲೂ ಏನು ಪ್ರತಿಕ್ರಿಯೆ ಇಲ್ಲ. ಎಷ್ಟು ಆನಂದ ಆಯ್ತು ಭದ್ರಕಾಳಿಗೆ ಅಂದ್ರೆ, ತಾನು ಬಂದು ಅಪ್ಪಿಕೊಂಡ್ಲಂತೆ ಅವನನ್ನು, ಜಡಭರತನನ್ನ ಆಶೀರ್ವಾದ ಮಾಡಿದ್ಲಂತೆ. ಮತ್ತೆ ಹೋಗಿ ಪ್ರತಿಮೆ ಒಳಗೆ ಕೂತ್ಲಂತೆ. ಏನೂ ಇಲ್ಲ, ಒಂದೇ ರೀತಿ ಇದ್ದಾನೆ. ಅಂದ್ರೆ ನೋಡಿ ಎಂಥ ನಿರ್ಲಿಪ್ತ ಅಂತ. ಏನಿಲ್ಲ ಅವನಿಗೆ, ಒಳಗಿನಿಂದ ಒಂದೇ ರೀತಿ. ಉಳಿದ ಯಾರೇ ಆದ್ರೂ ಜಮ್ಮ ಬಂದ್ಬಿಡ್ತಾ ಇದ್ರು. ನೋಡಿದ್ರ ನಮ್ಮ ಸಾಮರ್ಥ್ಯ ಅಂತ, ಅದು ಭದ್ರಕಾಳಿಯೇ ಬಂದ್ಬಿಟ್ಲು ಅಂತ. ಆದ್ರೆ ಇವನಿಗೆ ಏನಾಗಲಿಲ್ಲ. ಮತ್ತೆ ಸೀದಾ ಹೊಲಕ್ಕೆ ಹೋಗಿ ಕೂತ್ಕೊಂಡು ಭಾಗವತ ಹೇಳುತ್ತದೆ, ನೋಡು ಪರೀಕ್ಷಿತ, ಈ ಘಟನೆಯನ್ನು ತಿಳ್ಕೊ. ಯಾವತ್ತು ದೇವರ ಭಕ್ತರಿಗೆ ನಾವೇನಾದ್ರೂ ಮಾಟ ಮಂತ್ರ ಮುಂತಾದವುಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಮಾಡಿದವರಿಗೆ ಹೋಗಿ ಹೊಡಿತದದು ಹೊರತು ದೇವರ ಭಕ್ತರಿಗೆ ಯಾವತ್ತು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.